ವೆಲ್ಕಮ್ ಟು ವಿಷನ್ 24 ಚಾನಲ್ಗೆ. ಸರ್ ನಮಸ್ತೆ. ಸರ್, ಈ ಒಂದು ಚಾನಲ್ನ ಉದ್ದೇಶ ಅಂದರೆ ಹಳ್ಳಿಕಾರನ ಬೆಳೆಸಿ ಮತ್ತು ಹಳ್ಳಿಕಾರನ ಉಳಿಸಿ ಅಂತೇಳಿ. ಮತ್ತು ಇತ್ತೀಚಿನ ದಿನಗಳಲ್ಲಿ ಯುವಕರಲ್ಲಿ ಹೆಚ್ಚಾಗಿ ಒಂದು ಈ ಹಳ್ಳಿಕಾರ ಪ್ರೇಮವನ್ನು ನಾವು ಕಾಣ್ತಾ ಇದ್ದೀವಿ. ಎಷ್ಟೋ ಯುವಕರಲ್ಲಿ ಒಂದು ಹೊಸ ಕ್ರೇಜ್ನ ಸ್ಟಾರ್ಟ್ ಆಗಿದೆ. ಈ ಒಂದು ಸಂಬಂಧಪಟ್ಟಂಗೆ ಸರ್, ನಿಮ್ಮ ಹೆಸರು ಮತ್ತು ನಿಮ್ಮ ರಾಸಿನ ಹೆಸರು ಮತ್ತು ಯಾವ ಊರಿಂದ ಬಂದಿರೋ ಅದ್ರ ಮಾಹಿತಿಯನ್ನು ಕೊಡಿ ಸರ್. ಸರ್, ನಮ್ಮ ಹೆಸರು ಯಶವಂತ್ ಅಂತ, ಅಜ್ಜಂಪುರ, ಚಿಕ್ಕಮಗಳೂರು ಜಿಲ್ಲೆ ಅಜ್ಜಂಪುರ ತಾಲೂಕು. ನಮ್ಮ ಮೆಚ್ಚಿನ ಹೆಸರು ಬಂದು ತಲೈವ ಅಂತ. ಇಡೀ ನಮಗೆ ಇದು ಹೆಸರು ಹೇಳೋದು ಅಂದರೆ ಎಲ್ಲರಿಗೂ ಗೊತ್ತೈತೆ, ಅದನ್ನ ಹೆಸರು ಹೇಳೋದೇನು ಬೇಕಾಗಿಲ್ಲ, ಇದ್ರ ನೋಡಿ ಸಾಕು ಗೊತ್ತಾಗುತ್ತೆ. ಸರ್, ಈಗ ನಾವು ಎಷ್ಟೋ ಯೂಟ್ಯೂಬ್ ಶಾರ್ಟ್ಸ್ ಆಗಿರಲಿ ಅಥವಾ ಇನ್ಸ್ಟಾಗ್ರಾಮ್ಗಳಲ್ಲಾಗಿ ನಮಗೆ ಕಮೆಂಟ್ಸ್ ಜಾಸ್ತಿ ಬರ್ತಾಯಿತ್ತು, ತಲೈವ ವೀಡಿಯೋವನ್ನು ಮಾಡಿ ಹಾಕಿ ಅಂತೇಳಿ ಹೇಳ್ತಾಯಿದ್ರು. ಆ ಉದ್ದೇಶಕ್ಕೋಸ್ಕರ ನಾವು 2-3 ಸಲ ಟ್ರೈ ಮಾಡಿದ್ವು, ಬಟ್ ನಿಮ್ಮ ಕಾಂಟ್ಯಾಕ್ಟ್ ನಮಗೆ ಸಿಕ್ಕಿರಲಿಲ್ಲ. ಇವತ್ತು ಸಿಕ್ಕಿರೋಂಥದ್ದು ನಮ್ಮ ವ್ಯೂವರ್ಸ್ಗಳ ಅದೃಷ್ಟ ಅಂತಲೂ ಹೇಳ್ಬೋದು. ಸರ್, ತಲೈವ ಬಗ್ಗೆ ಹೇಳೋದಕ್ಕೆ ಏನು ಇಷ್ಟಪಡ್ತೀರಾ ಸರ್? ತಲೈವ ಬಗ್ಗೆ ಹೇಳ್ಬೇಕಂತ ತುಂಬ ಐತೆ ಸರ್. ಅದೇ 1-2 ಸಾಧನೆ ಮಾಡಿಲ್ಲ, ತುಂಬ ಐತೆ. ಚಿಕ್ಕ ಈಗ 4 ಲಿಂಕರಿನಲ್ಲಿ ಯಾವ ತೇಗೂರಲ್ಲಿ ಗೆದ್ದಿರಲಿಲ್ಲ. ಅಲ್ಲಿ ಇವೇ 2 ಜೋಡಿ ಗರುಡ ತಲೈವ ಅಂದರೆ ಅಲ್ಲಿಂದನೇ ಫೇಮಸ್ ಆಯಿತು ತುಂಬ. ತಲೈವ ನಿಮಗೆ ಅಷ್ಟೊಂದು ಪ್ರೀತಿಗೆ ಕಾರಣ ಏನು ಸರ್? ಪ್ರೀತಿ ಅಂದರೆ ಸರ್, ನಾವು ತಮಿಳ್ನಾಡಿಂದ ತಗೊಂಬಂದ್ವಿ, 1,45,000 ರೂಪಾಯಿ ಕೊಟ್ಟು ತಗೊಂಬಂದ್ವಿ. ಅಲ್ಲಿ ತಗೊಂಬಂದ್ವಿ, ಅದು ಅಭಿಮಾನಿಗಳು ಬಳಗ ಹೊಂದ್ಕೊಂಡಿದ್ದೇ ನಮಗೊಂದು ಖುಷಿ, ಅದೇ ಪ್ರೀತಿ. ಸರ್, ಈಗ ಅಲ್ಲಿಂದ ತಂದ ಮೇಲೆ ಇಲ್ಲಿನ ಮಣ್ಣಿಗೆ ಯಾವ ರೀತಿ ತಲೈವ ಒಗ್ಗುತ್ತದೆ? ತಂದಿದ್ದ ದಿನದಿಂದನೇ ಹೋಗಿತ್ತೆ ಸರ್. ಅದೇನು ಭೇದ ಭಾವ ಮಾಡಿಲ್ಲ. ಊಟ ತಿಂಡಿ ಆಗಲಿ, ಹಾಲು ಮೊಟ್ಟೆ ಆಗಲಿ ಎಲ್ಲದನ್ನೂ ತಾಂಡಿತ್ತೆ. ಊಟ ಬಿಡೋದೇ ಆಗಲಿ, ಮೇವು ಬಿಡೋದೇ ಆಗಲಿ ಏನು ಮಾಡೇ ಇಲ್ಲ. ಚೆನ್ನಾಗಿ ತಲೈವನ ಬಗ್ಗೆ ಅದರದ್ದೇ ಆದಂಥ ಫ್ಯಾನ್ಸ್ ಬೇನ್ಸು ತುಂಬ ಜನ ಜೋರಾಗಿ ಹರ್ಷದ್ವರದಿಂದ ಕೂಗ್ತಾರೆ. ಮತ್ತು ತಲೈವ ನೋಡೋದಕ್ಕೆ ಅಂತಲೇ ಸುತ್ತೂರು ದೂರದಿಂದ ಊರುಗಳಿಂದ ಎಲ್ಲ ಬಂದಿರ್ತಾರೆ. ಆ ಫ್ಯಾನ್ಸ್ಗಳನ್ನ ನೋಡಿದ್ರೆ ನಿಮ್ಗೆ ಏನು ಅನಿಸುತ್ತೆ ಸರ್? ಅದು ತುಂಬ ಖುಷಿ ಆಗುತ್ತೆ ಸರ್. ಇದು ಇದರಿಂದ ನಾವು ಬೆಳಕಿ ಬಂದೀವಿ ಹೊರತು ನಮ್ಮಿಂದ ಏನು ಇದು ಬೆಳಕಿ ಬಂದಿಲ್ಲ. ಇದಾಗೆ ಇದು ಬೆಳೆದಿತ್ತೆ, ಇನ್ನೂ ಬೆಳೀಲಿ, ಅದು ಇರೋ ತನಕ ಬೆಳೆಸ್ತೀವಿ. ನಾವೇನು ಬೆಳೆಸೋದು ಬೇಡ, ಅದೇ ಬೆಳೆಯುತ್ತೆ ಅಂತ ನಾವು. ಸರ್, ಈಗ ತಲೈವ ರೇಸ್ಗಳಲ್ಲಿ ಗೆದ್ದಿರೋದು ಉಂಟು ಮತ್ತು ಅದರ ಪ್ರೈಸಸ್ಗಳನ್ನ ಹೊಡೆದಿರೋದಿದೆ. ಇವನ್ನೆಲ್ಲ ನೋಡಿದಾಗ ಯಾರಾದರೂ ಸರ್ ತಲೈವನ ಕೊಡ್ತೀರಾ ಅಂತ ಕೇಳಿದುಂಟಾ? ಕೇಳಿದ್ದಾರೆ ಸರ್, ತುಂಬ ಜನ ಕೇಳಿದ್ದಾರೆ. ಮಹಾರಾಷ್ಟ್ರದವ್ರು ಕೇಳಿದ್ದಾರೆ, 12 ಲಕ್ಷ ಕೇಳಿದರು, ಕೊಟ್ಟಿರಲಿಲ್ಲ. ತೇಗೂರು ಮಂಜಣ್ಣರು ಕೇಳಿದ್ದಾರೆ, ಫುಲ್ ದುಬಾರಿಗೆ ಕೇಳಿದ್ದಾರೆ. ಮಂಜಣ್ಣರು ಇಲ್ಲಿ ಅಖಾಡದಲ್ಲಿ ಯಾರು ಕೊಟ್ಟಿರಬಾರ್ದು, ಅಷ್ಟು ದುಡ್ಡು ಕೊಡ್ತೀರಾ ಅಂತ ಕೇಳಿದ್ರೆ ನಾವು ಕೊಡಲಿಲ್ಲ ಸರ್. ಯಾಕೆ ಸರ್ ತಲೈವನ ಬಿಟ್ಕೊಡಕ್ಕೆ ನಿಮ್ಗೆ ಇಷ್ಟ ಆಗ್ತಿಲ್ಲ? ಇಲ್ಲ ಸರ್, ಅದೇ ನಮಗೆ ತೊಂದರೆ ಮಾಡ್ತಾ ಇಲ್ಲ. ದುಡ್ಡಿಗೆ ಅಂತ ಬೆಲೆ ಕೊಟ್ಟಿದ್ರೆ ಇವತ್ತಿಗೆ ನಾವು ಮಾರಿ ಆರಾಮ ಮನೇಲಿರ್ಬೋದಿತ್ತು, ಕಾರ ದೇಮನ ತಾಂಡಿ ಮನೇಲಿ ಇರ್ಬೋದಿತ್ತು. ಅಂದರೆ ದುಡ್ಡಿಗೆ ಪ್ರಾಮುಖ್ಯತೆ ಕೊಡ್ತಾ ಇಲ್ಲ. ಇವತ್ತು ಸರ್, ಇವತ್ತು ಸೋಲಿ ಗೆಲ್ಲಿ 10-12 ಸಾವಿರ ರೂಪಾಯಿ ದುಡ್ಡು ಖರ್ಚಾಗುತ್ತೆ. ಆಗಲಿ, ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸ್ಬೇಕು ಅಷ್ಟೇ ಸರ್. ತಲೈವ ಯಾವ ಥರ ಸೋತಾಗ ನಿಮ್ಮ ಮನಸ್ಸಿಗೆ ನೋವಾಗಿದ್ದುಂಟಾ ಅಥವಾ ಬೇರೆ ಥರ ವರ್ತನೆ ಮಾಡಿದ್ದುಂಟಾ ಸರ್? ಸರ್, ನಾವು ಆ ಥರ ಏನು ಮಾಡಿಲ್ಲ. ಸೋತಾಗ ಸ್ವಲ್ಪ ಬೇಜಾರಾಗುತ್ತೆ, ಯಾಕಂದರೆ ಗೆದ್ದಾಗಲೂ ಹಂಗೆ ಇರ್ತೀವಿ, ಸೋತಾಗಲೂ ಹಂಗೆ ಇರ್ತೀವಿ ಸರ್. ಕೆಲವು ಕಡೆ ನಾವು ನೋಡಿದ್ದೀವಿ ಸರ್, ಸೋತಂಥ ಸಂದರ್ಭದಲ್ಲಿ ಚೌಟಿಯಿಂದ ಹೊಡೆಯಂಥದ್ದು ಇವೆಲ್ಲ ಮಾಡಿ ಆ ರೀತಿ ಯಾರು ಮಾಡಿಲ್ಲ. ನೀವು ತಲೈವಿಗೆ ಆ ಥರ ಯಾವ ಥರ ವರ್ತಿಸಿದ್ರು? ನಾವು ಯಾವಾಗಲೂ ಮಾಡಿಲ್ಲ ಸರ್. ಅದು ಇವತ್ತಿಗೆ ಇಲ್ಲೇ ಫಸ್ಟ್ ರೌಂಡೇ ಸೋತ್ರು, ನಾವು ಆ ರೀತಿ ಏನು ಮಾಡಲ್ಲ. ಅದು ಇರೋ ಅಷ್ಟು ದಿವಸ ಖುಷಿಯಾಗಿ ನಮ್ಮ ಜೊತೆ ಇರಲಿ, ಚೆನ್ನಾಗಿ ನೋಡ್ಕೊಂತೀವಿ. ಏನು ಅನ್ಸುತ್ತೆ ಸರ್ ಇಷ್ಟು ವರ್ಷದ ಒಡನಾಟದಲ್ಲಿ ತಲೈವ? ಸರ್, ಇಲ್ಲಿಗೆ ಬಂದು ನಮಗೆ ಈ ಜನವರಿ ಬಂದರೆ 3 ವರ್ಷ ಆಗುತ್ತೆ. ಇದನ್ನು ನೋಡ್ದಲೇ ಒಂದು ದಿನನೂ ಇರೋಕ್ಕಲ್ಲ ಸರ್. ನಾವು ಇದ್ರ ಜೊತೆಲೇ ಇರ್ತೀವಿ, ಬೆಳಗ್ಗೆಯಿಂದ ಸಂಜೆವರೆಗೂ ಇದ್ರ ಜೊತೆಲೇ ಇರ್ತೀವಿ. ಏನು ರಾತ್ರಿ ಒಂದು ಟೈಮ್ ಮಾತ್ರ ಇದ್ರ ಜೊತೆಲಿ ಇರಲ್ಲ ಅಷ್ಟೇ, ಇನ್ನು 24 ಗಂಟೆನೂ ಇದ್ರ ಜೊತೆಲಿ ಇರ್ತೀವಿ ಸರ್. ರೇಸ್ನ ಹೊರತುಪಡಿಸಿ ತಲೈವನ ದಿನಚರಿ ಅಂದರೆ ಡೈಲಿ ಯಾವ ರೀತಿ ಇರುತ್ತೆ ಸರ್? ದಿನಚರಿ ಅಂದರೆ ಸರ್, ಸಂಜೆ ವಾಕ್ ಮಾಡಿಸ್ತೀವಿ, ಮಧ್ಯಾಹ್ನ ಈಜು ಮಾಡಿಸ್ತೀವಿ, ವಾರಕ್ಕೆ 2 ಸತಿ 3 ಸತಿ ಈಜು ಓಡಿಸ್ತೀವಿ, ದಿನ ವಾಕ್ ಇಡ್ತೀವಿ ಸರ್. ಸರ್, ತಲೈವಗನೇ ಆರೋಗ್ಯದಲ್ಲಿ ಏನಾದ್ರು ವ್ಯತ್ಯಾಸ ಉಂಟಾದರೆ ಡಾಕ್ಟರ್ನೆಲ್ಲ ಯಾವ ರೀತಿ ಕನ್ಸಲ್ಟ್ ಮಾಡ್ತೀರಾ ಸರ್? ಡಾಕ್ಟರು ಅಂದರೆ ಸರ್, ಇಲ್ಲಿವರೆಗೂ ಏನೂ ಬಂದಿಲ್ಲ. ಅದೇ ಹಳ್ಳೆ ಕಟ್ಸ್ದಾಗ ಒಂಚೂರು ಕಾಲು ನೋವು ಬರುತ್ತೆ ಹೊರತು, ನಾವೇ ನಮ್ಮ ಯೋಗೀಶ್ ಅಂತ ಇದ್ದಾರೆ ಅಜ್ಜಂಪುರದಲ್ಲಿ, ಅವ್ರು ಕರ್ಕೊಂಬಂದು ಇಂಜೆಕ್ಷನ್ ಮಾಡಿಸ್ತೀವಿ ಸರ್. ಸರ್, ಈಗ ಈ ತಲೈವ ಇದುವರೆಗೂ ನಿಮ್ಮ ಜೊತೆಗೆ 3 ವರ್ಷದಿಂದ ಒಡನಾಟದಲ್ಲಿದೆ ಸರ್. ಈ ಒಂದು 3 ವರ್ಷದ ಒಡನಾಟದಲ್ಲಿ ತಲೈವ ಬಗ್ಗೆ ಹೇಳೋದಕ್ಕೆ ಏನು ಇಷ್ಟಪಡ್ತೀರಾ ಸರ್? ತಲೈವ ಬಗ್ಗೆ ಹೇಳ್ಬೇಕು ಸರ್, ಅದು ಇಲ್ಲಿವರೆಗೂ ಹೆಸರು ಮಾಡಿತ್ತಲ್ಲ, ಸ್ಪೀಡ್ ಮಾಡ್ತೈತಲ್ಲ, ಅಭಿಮಾನಿಗಳು ಹೊಂದ್ಕೊಂಡಿತ್ತಲ್ಲ ಸರ್, ಅದೇ ಖುಷಿ. ಯಾವ ಕೋಲಲ್ಲಿ ಸರ್ ಚೆನ್ನಾಗಿ ನುಗ್ಗುತ್ತೆ? ಬಡಗೋಲ ಎಡಗೋಲಲ್ಲಿ ಸರ್? ಇದು ಎಡಗೋಲ್ ಸರ್. ಎಡಗೋಲಲ್ಲಿ ಒಂದೇ ಕೋಲ್ ಹೊಡೋದು. ಮತ್ತು ಇದ್ರ ಜೊತೆ ಯಾವ್ಯಾವ ಪೇರ್ಗಳು ಹಾಕ್ತಿರ್ತಾರೆ ಸರ್? ಇದ್ರ ಜೊತೆಲಿ ಜಾಸ್ತಿ ಹಾಕಿರೋದು ಕರಿಂದ್ ರೇಸಲ್ಲಿ ಸರ್, ಭೀಮಾ ಅಂತ ಒಂದು ಎತ್ತು ಹಾಕಿದ್ವಿ. ಅದು ಬಿಟ್ಟು ಗರುಡನ ಹಾಕಿದ್ವಿ, 4 ಕಣ ಗರುಡನ ಹಾಕಿದ್ವಿ, 2 ಕಣ ಪ್ರೈಸ್ ಆಗಿದ್ದೀವಿ. ಆಮೇಲೆ ಸೋನಿ ಒಂದು ಹಾಕಿದ್ವಿ, ಗೂಳಿ ರೇಸಲ್ಲಿ ಸೋನಿ. ಸರ್, ಈಗ ರೇಸ್ಗಳಲ್ಲಿ ಫೈನಲ್ ಟಚ್ ಬಾರ್ಡರ್ ಕ್ರಾಸ್ ಆಗಬೇಕಾದ್ರೆ ಕೆಲವೊಂದು ವ್ಯತ್ಯಾಸಗಳಾಗಿದ್ದನ್ನು ನಾವು ಸರ್ ರೇಸ್ಗಳಲ್ಲಿ ನೋಡಿರ್ತೀವಿ. ಅವಾಗೇನಾದರೂ ನೀವು ವಾದ ಮಾಡೋದಕ್ಕೆ ಇಲ್ದಿದ್ದುಂಟಾ ಸರ್? ಇಲ್ಲ ಸರ್, ಇದು ಗೆದ್ದರೆ ಡಿಸ್ಟೆನ್ಸಾಗಿ ಗೆಲ್ಲುತ್ತೆ, ಸೋತ್ರೆ ಒಂದು ಹೆಜ್ಜೆ ಹಿಂದೆನೇ ಸೋಲುತ್ತೆ. ಆ ಥರ ಡ್ರಾಪ್ ಆಗಿರೋದು ಯಾವತ್ತೂ ನೋಡಿಲ್ಲ.
ಈಗ ಯಾವ್ದಾರ ರೇಸ್ಗಳಲ್ಲಿ ತಲೈವ ಜೊತೆ ಟೈ ಆಗಿದ್ದುಂಟಾ ಸರ್ ಮ್ಯಾಚ್ಗಳು? ಟೈ ಆಯಿದ್ದು ಅಂದರೆ ಸರ್ ಒಂದು ಈಗ ಮೊನ್ನೆ ಕುಡ್ಲೂರಲ್ಲಿ ಒಂದು ರೇಸ್ ನಡೀತು, ಅವತ್ತೊಂದು ಟೈ ಆಗಿತ್ತು, ಮೊನ್ನೆ ಒಂದು ಟೈ ಆಗಿತ್ತು ಸರ್. ಇಲ್ಲಿ ಮಚ್ಚೇರಿಲಿ ಸೋನಿಯನ್ ಹಾಕ್ತಾಗ ಪಿಚ್ಚು ಲಾಂಗ್ ಇರಲಿಲ್ಲ ಸರ್, ನಮಗೆ ಇದಕ್ಕೆ ಲಾಂಗ್ ಪಿಚ್ ಇರಬೇಕು, ಹಂಗಾಗಿ ಟೈ ಆಗಿತ್ತು ಸರ್. ತಲೈವ ನಿಮಗೆ ನೆನಪಿನಲ್ಲಿ ಉಳಿಯುವಂಥ ಪ್ರಶಸ್ತಿ ಯಾವ ತಂದುಕೊಡಿದೆ ಸರ್? ಪ್ರಶಸ್ತಿ ಅಂದರೆ ಸರ್ ಅದು ಫಸ್ಟೇ ಹೊಡೆದಿರಲಿಲ್ಲ ಸರ್. ಇದು ಈ ಚಿಕ್ಕ ವಯಸ್ಸಲ್ಲಿ ಫಸ್ಟ್ ಹೊಡೆದಿರಲಿಲ್ಲ. ಚಾಂಗುನ್ ಜೊತೆ ಒಂದು ಫಸ್ಟ್ ಪ್ರೈಜ್ ಹೊಡಿತು ಸರ್ ಮಾಗಡಿಲಿ, ಅದೊಂದು ಖುಷಿ. ಆಮೇಲೆ ಕಡೂರಲ್ಲಿ 7 ಕೋಟಿ ಜೊತೆಲಿ ಬೈಕ್ ಹೊಡೆದ್ವಿ ಸರ್, ಬೈಕೇ ಹೊಡೆದಿರಲಿಲ್ಲ, ಬೈಕ್ ಪಲ್ಸರ್ ಬೈಕ್ ಹೊಡೆದ್ವಿ ಸರ್, ಅದು ಖುಷಿ. ಈಗ ತಲೈವೆಗೆ ರೈಡರ್ ಯಾರ್ಯಾರು ಇದ್ದಾರೆ ಸರ್? ರೈಡರು ಅಂದರೆ ಮೂರ್ಮನಹಳ್ಳಿ ಮಂಜು ಹೊಡಿತಿದ್ರು, ಆಮೇಲೆ ಸಾಗರ ಹೊಡಿತಾನೆ, ಬಾಬುರಾವ್ ಕೊಪ್ಪಲು ಸಾಗರ ಹೊಡಿತಾನೆ, ಹೊರು ಹೊಡಿತಾನೆ, ಆಮೇಲೆ ಮೆಳೆ ಜಗ್ಗ ಹೊಡಿತಾನೆ, ಅವರೇ 4 ಜನ ಸರ್. ಸರ್ ಈಗ ತಲೈವ ಬಗ್ಗೆ ಹೇಳ್ಬೇಕಂದ್ರೆ ರೇಸಲ್ಲಿ ಯಾವ ಹೆಸರಿಂದ ಕೂಗಿದ್ರೆ ಒಂದು ನೆಕ್ಸ್ಟ್ ಲೆವೆಲ್ಗೆ ನುಗ್ಗುತ್ತೆ ಸರ್ ತಲೈವ? ತಲೈವ ಅಂತಲೇ ಕರಿಬೇಕು ಸರ್. ಈಗ ಮಹಾರಾಷ್ಟ್ರದಲ್ಲಿ ಏನಂತ ಕರಿತಿದ್ರು ಸರ್ ಇದಕ್ಕಿಂತ ಮುಂಚೆ? ತಮಿಳ್ನಾಡಲ್ಲಿ ಸರ್ ಇದ್ದು. ತಮಿಳ್ನಾಡಲ್ಲ? ಅಲ್ಲಿ ಏನು ಹೆಸರಿಕ್ಕಿದ್ರು ಗೊತ್ತಿಲ್ಲ ಸರ್ ನನಗೆ. ಈಗ ನೀವು ಇಲ್ಲಿಗೆ ಬಂದಾಗ್ಲಿಂದ ತಲೈವ ಅಂತೇಳಿ? ತಲೈವ ಅಂತ. ಏನಕ್ಕೆ ತಲೈವ ಅಂತಾನೆ ಹೆಸರಿಡ್ಬೇಕು? ತಲೈವ ಅಂದರೆ ನಮ್ಮ ಅನ್ನಕೆರೆ ರಗಣ್ಣ ಅಂತಿದ್ದಾರೆ, ಅವರೇ ಎತ್ಕೊಡ್ಸಿದ್ದು. ಆಮೇಲೆ ಅವರು ತಲೈವ ಅಂದರೆ ತಮಿಳ್ನಾಡಲ್ಲಿ ಮಹಾರಾಜ ಅಂತ ಹೆಸರು ಸರ್, ಅದಕ್ಕೆ ಈ ಹೆಸರಿಟ್ಟರೆ ಚೆನ್ನಾಗಿರುತ್ತೆ ಮಹಾರಾಜ ಅಂತ ಇಟ್ಟು ಸರ್. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.